ಹಲೋ ಗೆಳೆಯರೇ, ನಮಸ್ತೆ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಸ್ನೇಹಿತರೆ, ಇವತ್ತು ಬಂದ್ಬಿಟ್ಟು ಒಬ್ಬ ಒಳ್ಳೆಯ ಹುಡುಗ ತಿಳಿಸಿ ನನಗೆ ಅವನ ಜೊತೆ ಸಂಬಂಧ ಬೆಳೆಸಬೇಕು. ನಾನು ಪ್ರಸ್ತುತ ಮೊದಲಿಗೆ ಫ್ರೆಂಡ್ಶಿಪ್ ಮಾಡ್ತೀನಿ, ಆನಂತರ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಳ್ತೀನಿ, ಆನಂತರ ಇಷ್ಟ ಆಗಿದ್ರೆ ಮದುವೆ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇವರ ಬೇಸಿಕ್ ಇನ್ಫಾರ್ಮೇಷನ್ ಬಯೋಡಾಟಾನ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲನೇದಾಗಿ ಇವರ ಹೆಸರು ಬಂದ್ಬಿಟ್ಟು ಅಮೂಲ್ಯ ಆಂಟಿ. ವಯಸ್ಸು 35 ವರ್ಷ ಮುಗಿದಿದೆ, 36ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥದ್ದು. ನೋಡೋದಕ್ಕೆ ಸ್ವಲ್ಪ ವಯಸ್ಸಾಗಿರೋ ಥರ ಕಾಣಿಸುತ್ತೆ. ಊರು ಬಂದುಬಿಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ವಾಸವಾಗಿರ್ತಾರೆ. ಇನ್ನೂ ಕೂಡ ಮದುವೆ ಆಗಿಲ್ಲ. ತಂದೆ ತಾಯಿ ಇಬ್ಬರು ಕೂಡ ಇದ್ದಾರೆ. 4 ವರ್ಷಗಳಿಂದ ಒಂಟಿಯಾಗಿರ್ತಕ್ಕಂಥ ಜೀವನ ನಂದಾಗಿದೆ. ನೋಡೋದಕ್ಕೆ ಸ್ಲಿಮ್ ಇದ್ದೇನೆ. ಒಬ್ಬ ಬಡ ಹುಡುಗ ಬೇಕು. ನಾನು ಶ್ರೀಮಂತರ ಹುಡುಗಿ ಆಗಿದ್ರು ಕೂಡ ಬಡ ಹುಡುಗನ ಆಸೆ ಪಡ್ತಿದ್ದೆ, ಯಾಕಂದರೆ ಸಂಸಾರ ಚೆನ್ನಾಗಿ ನಡೆಯುತ್ತೆ, ಮುಂದೆ ಡೈವರ್ಸು ಅಂತ ಆಗಲ್ಲ. ಈ ಒಂದು ಆಸೆಯನ್ನು ಇಟ್ಕೊಂಡು ಇವರು ಬಡ ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ. ಸ್ನೇಹಿತರೆ ನೋಡಿ ಎಷ್ಟು ಸಖತ್ತಾಗಿದ್ದಾರೆ. ಆ್ಯಂಡ್ ಅವರ ಡೀಟೇಲ್ಸ್ ಕೂಡ ಹೇಳಿದ್ದೇನೆ. ಸೊ ಬಡ ಹುಡುಗ ಯಾವ ರೀತಿಯಲ್ಲಿ ಇರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಮೊದಲನೇ ಪಾಯಿಂಟಲ್ಲಿ ಪ್ರಸ್ತುತ ಗಂಡು ಲಕ್ಷಣವಾಗಿರಬೇಕು, ಗಡ್ಡ ಬಿಟ್ಟಿರಬೇಕು. ಈಗಿನ ಒಂದು ಜೆನರೇಷನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗಡ್ಡ ಬಿಟ್ಟಿರ್ತಕ್ಕಂಥ ಹುಡುಗರು ಅಂದರೆ ಪಂಚಪ್ರಾಣ. ಯಾಕೋ ಗೊತ್ತಿಲ್ಲ, ಟ್ರೆಂಡೇ ಹಂಗೆ ಆಗಿದೆ ಸ್ನೇಹಿತರೆ. ಆ್ಯಂಡ್ ನೀವು ಕೂಡ ಗಡ್ಡ ಬಿಟ್ಟಿರ್ಬೇಕಂತೆ. ನೋಡೋದಕ್ಕೆ ಜಾಸ್ತಿ ದಪ್ಪ ಇರಬಾರ್ದು, ಸ್ವಂತ ಕಾಯಕ ಇರಬೇಕು, ಅಂದರೆ ಯಾವುದಾದ್ರೂ ಕೆಲಸ ಮಾಡ್ತಿರಬೇಕು ಮತ್ತು ಜಾಸ್ತಿ ದಪ್ಪ ಇರಬಾರ್ದು ಅಂತ ಹೇಳಿದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಮನೆ ಕೂಡ ಇದೆ, ಆ್ಯಂಡ್ ಅವ್ರದ್ದೇ ಆಗಿರ್ತಕ್ಕಂಥ ಬೈಕು ಕಾರು ಎಲ್ಲನೂ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಇವರು 10 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡೆತೆಯಾಗಿರ್ತಕ್ಕಂಥದ್ದು. ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಸ್ವಲ್ಪ ದಪ್ಪ ಆಗಿದ್ದಾರೆ, ವಯಸ್ಸಾಗಿರೋ ರೀತಿಯಲ್ಲಿ ಕಾಣಿಸ್ತಾರೆ. ನೋಡಿ, ನಿಮ್ಗೇನು ಬೇಕು? ಚೆನ್ನಾಗಿ ಸಂಸಾರ ಮಾಡ್ಕೊಳ್ಳೋಕೆ ಒಬ್ಬ ಒಳ್ಳೆ ಹುಡುಗಿ ಬೇಕು, ಸಾಕು. ಅವ್ರ ಹತ್ರ ಎಲ್ಲ ಕ್ವಾಲಿಫಿಕೇಷನ್ ಇದೆ. ಆ್ಯಂಡ್ ಕಷ್ಟ ಬರಲಾರ್ದಂಗೆ ಸುಖದಿಂದ ನೋಡಿಕೊಂಡು ಹೋದರೆ ಸಾಕು. ನಾನೇ ದುಡ್ಡು ಕೊಡ್ತೀನಿ, ನಾನೇ ಎಲ್ಲ ಕೊಡ್ತೀನಿ, ಓಕೆನಾ? ನೀವು ಕಷ್ಟ ಯಾವ ರೀತಿ ಬರುತ್ತೆ, ಅದು ಬಂದರೂ ಕೂಡ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬೇಕು, ಅದು ಬರೆದಿರೋ ರೀತಿಯಲ್ಲಿ ಹೆಂಗೆ ನೋಡ್ಕೊಂಡು ಹೋಗ್ಬೇಕು ಅನ್ನುವಷ್ಟು ತಲೆ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಅವರು ಕಳಿಸ್ತಕ್ಕಂಥ ಮಾಹಿತಿ. ನಿಮಗೆ ಇವರು ಇಷ್ಟ ಆಗಿದ್ದರೆ ಇವ್ರ ಜೊತೆ ನೀವು ಮದುವೆ ಆಗಬೇಕು, ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದರೆ ನಿಮ್ಮ ಅನಿಸಿಕೆಗಳನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಇಷ್ಟ ಆಗಿದ್ದಾರೆ ಅಂದರೆ sri@gmail.comಗೆ ಒಂದು ಮೇಲ್ ಹಾಕಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಖುದ್ದಾಗಿ ಅವರೇ ರಿಪ್ಲೈ ಕೊಡ್ತಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ಕಮೆಂಟ್ ಬಾಕ್ಸು ನೀವು ಕಳಿಸಿರ್ತಕ್ಕಂಥ ಮೇಲ್ಗಳೆಲ್ಲನೂ ಕೂಡ ಚೆಕ್ ಮಾಡ್ತಾರೆ, ಯಾವ್ದು ಯಾವ್ಯಾವ ಊರಿಂದ ಬಂದಿದೆ, ಓಕೆನಾ? ಆ ರೀತಿ ಚೆಕ್ ಮಾಡಿಕೊಂಡು ಅವ್ರಿಗೆ ಹತ್ತಿರ ಯಾವ ಊರಾಗುತ್ತೆ, ಜೊತೆಗೆ ನಿಮ್ಮ ಫೋಟೋ ಏನು ಕಳಿಸಿರ್ತಾರೆ ಆ ಒಂದು ಫೋಟೋನ ನೋಡಿಬಿಟ್ಟು ಅವ್ರಿಗೆ ಇಷ್ಟ ಆಗಿದೆ ಇಲ್ವೋ ಅಂತ ಚೆಕ್ ಮಾಡಿಬಿಟ್ಟು ನಿಮ್ಮ ನಂಬರ್ ಕಳಿಸಿರ್ತೀರಲ್ವ, ಅವರೇ ಖುದ್ದಾಗಿ ಅದಕ್ಕೆ ಕಾಲ್ ಮಾಡಿಬಿಟ್ಟು ಈ ಅಡ್ರೆಸ್ಗೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ. ಸೊ ಬೇಗ ಬೇಗ ಲೇಟ್ ಮಾಡ್ದೇನೆ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ಅವ್ರಿಗೆ ಮೇಲ್ ಮಾಡಿ, ಇಲ್ಲಾಂದರೆ ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನೋಡ್ಕೊಳ್ಬೋದು, ರೂಮಿನಿ ಆಗಿರ್ತಕ್ಕಂತಹ ಈ ಒಂದು ಕಾರ್ ಸ್ನೇಹಿತರೆ. ಪ್ರಸ್ತುತ ಈ ಒಂದು ಕಾರಿನ ಬೆಲೆ ಬಂದುಬಿಟ್ಟು 22 ಲಕ್ಷ ರೂಪಾಯಿ ಟು 28 ಲಕ್ಷ ರೂಪಾಯಿ ಒಳಗಡೆ ಇದೆ. ಆ್ಯಂಡ್ ಒಳ್ಳೆಯ ಒಂದು ಕಾರಾಗಿರುತ್ತೆ. ಇದರ ಒಳಗಡೆ ಇರ್ತಕ್ಕಂಥ ಸೀಟ್ಸ್ ಬಂದುಬಿಟ್ಟು ಅಪ್ ಟು 4 to 5 ಸೀಟ್ಸ್ ಅವೈಲಬಿಲಿಟಿ ಇದೆ ಈ ಒಂದು ಕಾರಿನಲ್ಲಿ. ಆ್ಯಂಡ್ ಒಳ್ಳೆಯ ಒಂದು ಸಿಸ್ಟಮ್ ಆಗಿರ್ತಕ್ಕಂತಹ ಒಂದು ಕಾರಾಗಿರುತ್ತೆ. ಆ್ಯಂಡ್ ಮಾರುತಿ ಸುಜುಕಿ ಟೊಯೋಟೋ ಅದೇ ರೀತಿಯಾಗಿ ಬೀಯಿಂಗ್ ಬೇಸ್ಡ್ ಆನ್ ದ ಏರಿಯಾಪಿಕ್ ಆಗಿರ್ತಕ್ಕಂಥ ಸ್ಪೇಸಲ್ಲಿ ಈ ಒಂದು ಕಾರನ್ನ ನೀವು ನೋಡ್ಕೊಳ್ಬೋದು. ನೋಡ್ಕೊಳ್ಳಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಅವ್ರ ಹತ್ರನೇ ಇದು ಪ್ರಸ್ತುತ ಅವ್ರ ಹತ್ರ ಈ ಒಂದು ಕಾರ್ ಇದೆ ಅಲ್ವಾ, ಹಾಗಾಗಿ ಇದರ ಒಂದು ಒಳಗಡೆ ಇರ್ತಕ್ಕಂತಹ ಸ್ಪೇಸ್ ಕೂಡ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಸ್ಟೇರಿಂಗ್ ಒಳ್ಳೆಯ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ 2024 ಮಾಡೆಲಲ್ಲಿ ರೆಡಿಯಾಗಿರ್ತಕ್ಕಂತಹ ಸ್ಟೇರಿಂಗ್ ಸಿಸ್ಟಮ್ ನೋಡ್ಕೊಳ್ಳಿ. ಒಂದು ರೌಂಡ್ 120 ಸ್ಪೀಡಲ್ಲಿ ಹೋಗ್ಬಿಟ್ಟು ತಿರುಗಿಸಿದ್ರೆ ಆಟೋಮೆಟಿಕಲ್ಲಿ ತಿರುಗುತ್ತೆ ನೋಡಿ ಸ್ನೇಹಿತರೆ. ಅಷ್ಟೊಂದು ಸಖತ್ತಾಗಿರ್ತಕ್ಕಂತಹ ಕಾರು. ಏರ್ ಬ್ಯಾಗ್ ಇದೆ, AC ಇದೆ. ಇದರಲ್ಲಿ ಆಟೋಮೆಟಿಕ್ಕಾಗಿ ಏರ್ ಬ್ಯಾಗ್ ಆನ್ ಆಗುತ್ತೆ, ಅಂದರೆ ನಿಮಗೆ ಆಕ್ಸಿಡೆಂಟ್ ಏನಾದರೂ ಆಗುವಂಥ ಚಾನ್ಸಸ್ ಬಂದರೆ ಆಟೋಮೆಟಿಕಲಿ ಏರ್ ಬ್ಯಾಗ್ ಕೂಡ ಆನ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇದು AC ಸಿಸ್ಟಮ್, ಒಳಗಡೆ ಇರ್ತಕ್ಕಂತಹ TV ಸಿಸ್ಟಮ್ ಕೂಡ ನೋಡ್ಕೊಳ್ಳಿ, ಚೆನ್ನಾಗಿದೆ. ಸೊ ಕಾರಿನ ಮಾಹಿತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅವ್ರು ಇಷ್ಟ ಆಗಿದ್ದಾರಾ, ಅವ್ರು ಹೇಳಿರ್ತಕ್ಕಂಥ ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಹೇಳಿದ್ದಾರೆ ಅದು ಇಷ್ಟ ಆಗಿದೆಯಾ, ಅಷ್ಟೇ ಸಾಕು. ಅದು ಮ್ಯಾಟ್ರೇ ಆಗೋಲ್ಲ, ಮುಂದಿನದು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಬೇಗ ಬೇಗ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಫೋಟೋನ sri@gmail.comಗೆ ಒಂದು ಮೇಲ್ ಮಾಡಿ. ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.